ಭಾಗ್ಯ ಹಾಗೆ ಆದಿ ಮದುವೆ ಮುರಿದ್ಬಿಟ್ಟು ಭಾಗ್ಯ ಜೊತೆ ತಾಂಡವ್ ಮದುವೆ ನಿಶ್ಚಯ ಆಯಿತು. ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆದಿ ಮನೆ ಹಾಗೆ ಭಾಗ್ಯ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಲಗ್ನ ಪತ್ರಿಕೆ ಪೂಜೆಗೆ ಅಂತ ಬರ್ತಾರೆ. ಎಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಇರಬೇಕಿದ್ರೆ ತನ್ವಿ ಮಾತ್ರ ಆದಿಗೋಸ್ಕರ ಹೊರಗಡೆ ಕಾಯ್ತಿರ್ತಾಳೆ. ನಂತರ ಇಲ್ಲಿ ಆದಿ ಒಳಗಡೆ ಬಂದಿದೆ ಭಾಗ್ಯ ಜೊತೆ ಮಾತಾಡಬೇಕು ಅಂತ ಹೇಳಿ ಭಾಗ್ಯ ಜೊತೆ ಮಾತನಾಡ್ತಾರೆ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಮದುವೆ ಆಗಬೇಕು ಅನ್ನೋ ಆಲೋಚನೆ ಇಟ್ಕೋಬಾರ್ದು. ಯಾಕಂದರೆ ನನಗೂ ಶ್ರೇಷ್ಠಗೂ ಏನೂ ವ್ಯತ್ಯಾಸ ಇರುವುದಿಲ್ಲ. ನಾನು ಶ್ರೇಷ್ಠ ಥರನೇ ಆಗಿಬಿಡ್ತೀನಿ. ಅದೇ ಕಾರಣಕ್ಕೆ ಈ ಮದುವೆ ಆಗೋದೇ ಬೇಡ. ಇನ್ನು ಮುಂದೆ ನಾವು ಗೆಳತಿಯರಾಗೆ ಇದ್ಬಿಡೋಣ. ಮದುವೆ ಅನ್ನೋದು ಯಾತಕ್ಕೆ ಬೇಕು? ನನಗೆ ನಿಧಾನಕ್ಕೆ ಅರ್ಥ ಆಗಿದೆ ಇದು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಈ ಮದುವೆ ಅನ್ನೋದೇ ಬೇಡ. ನೀವು ತಾಂಡವ್ ಜೊತೆ ಮತ್ತೆ ಹೊಸ ಬದುಕನ್ನು ಶುರು ಮಾಡಿ. ಕೈ ಮುಗ್ದು ಕೇಳ್ಕೊತೀನಿ ಅಂತ ಹೇಳಿ ಆದಿ ಹೊರಟ್ಬಿಡ್ತಾರೆ. ಭಾಗ್ಯ ಕೇಳ್ಕೊತಾರೆ. ಬಟ್ ಆದಿ ಅಂತೂ ಸ್ಟ್ರಿಕ್ಟ್ ಆಗಿ ತಮ್ಮ ಡೆಸಿಷನ್ಗೆ ಫರ್ಮ್ ಆಗಿದ್ದಾರೆ. ತದನಂತರ ಇದಕ್ಕೆಲ್ಲ ಕಾರಣನೇ ತನ್ವಿ ಅಂತ ಹೇಳ್ಬೋದು. ಯಾಕಂದರೆ ದೇವಸ್ಥಾನಕ್ಕೆ ಆದಿ ಬರ್ತದಾಗೆ ತನ್ವಿ ಆದಿ ಕಾಲು ಇಟ್ಕೊಂಡು ಕೇಳ್ಕೊತಾರೆ. ನೀವು ಅಮ್ಮನ ಮದುವೆ ಆದರೆ ನಾವು ಎಲ್ಲರೂ ಕೂಡ ಮತ್ತೆ ದೂರ ಆಗಿಬಿಡ್ತೇವೆ. ಅಪ್ಪ ಈಗ ಬದಲಾಗಿ ಬಂದಿದ್ದಾರೆ. ಶ್ರೇಷ್ಠ ಆಂಟಿ ಬಂದ ಮೇಲೆ ಇದೇ ರೀತಿ ನಾವೆಲ್ಲ ದೂರ ಆಗಿಬಿಟ್ವಿ. ಈಗ ನೀವು ಬಂದು ದೂರ ಆಗಿಬಿಟ್ರೆ ನೀವು ಶ್ರೇಷ್ಠ ಆಂಟಿ ಥರನೇ ಆಗಿಬಿಡ್ತೀರಾ. ಖಂಡಿತ ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ. ದಯವಿಟ್ಟು ಅಪ್ಪ ಅಮ್ಮ ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಅಮ್ಮನ ಬದುಕಿಂದ ದೂರ ಹೋಗಿ ಅಂತ ಕೇಳ್ಕೊತಾಳೆ. ಅದೇ ಕಾರಣಕ್ಕೆ ಆದಿ ಭಾಗ್ಯ ಇನ್ನು ಮುಂದೆ ನಿಮ್ಮ ನಡುವೆ ಯಾವುದೇ ರೀತಿಯ ಮದುವೆ ಮಾತುಕತೆ ಅನ್ನೋದು ಬೇಡ, ನಾವಿಬ್ಬರು ಫ್ರೆಂಡ್ಸ್ ಆಗಿದ್ಬಿಡೋಣ ಅಂತ ಹೇಳ್ತಾರೆ. ಭಾಗ್ಯ ಇದನ್ನು ಬಂದು ಮನೆಯವ್ರ ಹತ್ರ ಹೇಳಿದಾಗ ಅರ್ಧ ಜನ ಖುಷಿ ಪಡ್ತಾರೆ, ಇನ್ನು ಅರ್ಧ ಜನ ಶಾಕ್ ಆಗ್ತಾರೆ. ನಂತರ ಕಾಮತ್ ಅವರು ಆದಿಯನ್ನು ಬಂದು ಮನೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಬಟ್ ಆದಿ ಏನನ್ನ ಉತ್ತರಿಸ್ತಿಲ್ಲ. ಜಸ್ಟ್ ನಾವಿಬ್ಬರು ಫ್ರೆಂಡ್ಸ್ ಅಂತಾನೆ ಹೇಳ್ತಿದ್ದಾರೆ. ತಾಂಡವ್ಗೆ, ತನ್ವಿಗೆ, ಮೀನಾಕ್ಷಿ ಅವ್ರಿಗೆ, ಕನಿಕಾಗೆ ಎಲ್ರಿಗೂ ಕೂಡ ಈ ಮದುವೆ ನಿಂತದ್ರ ಬಗ್ಗೆ ಖುಷಿ ಇದೆ. ತದನಂತರ ಮನೆಗೆ ಬರ್ತದಾಗೆ ಕುಸುಮ ಅವರು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲುವುದಿಲ್ಲ. ಆದಿ ಭಾಗ್ಯ ಇಬ್ಬರು ಪ್ರೀತಿಸ್ತಿದ್ದಾರೆ, ಅವ್ರದ್ದೇ ಮದುವೆ ಆಗತ್ತೆ ಅಂತ ಹೇಳಿದ ತಾಂಡವ್ ನಾನು ಆದಿ ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಬೇಡ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ತಾಂಡವ್ ಅವರ ಅಂತ ಭಾಗ್ಯ ಹೇಳ್ತಾರೆ. ತದನಂತರ ಇಲ್ಲಿ ಧರ್ಮ ಅಂಕಲ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾಸ್ಪಿಟಲೈಸ್ ಮಾಡ್ತಾರೆ. ಭಾಗ್ಯ ಮಾತಾಡಿಸ್ಬೇಕು ಅಂತ ಭಾಗ್ಯ ತಾಂಡವ್ನ ICU ರೂಮ್ಗೆ ಕರೀತಾರೆ ಧರ್ಮ ಅಂಕಲ್. ಆಗ ಭಾಗ್ಯ ನೋಡಮ್ಮ, ನಿನ್ನನ್ನು ಸುಸಿಯಾಗಿ ಪಡ್ತಿರೋದಕ್ಕೆ ನಾವು ತುಂಬಾ ಪುಣ್ಯವಂತರು. ಆದರೆ ನಿನ್ನ ಬದುಕು ಈ ರೀತಿ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ನನಗೊಂದು ಮಾತು ಕೊಡ್ತೀಯಾ? ನನ್ನ ಮಾತು ನಡೆಸ್ಕೊಡ್ತೀಯಾ ಅಂದ್ಕೊಂಡಿದ್ದೀನಿ. ತಾಂಡವ್ ಜೊತೆ ಮತ್ತೆ ನಿನ್ನ ಮದುವೆ ಆಗಬೇಕು, ಮರುಮಾಂಗಲ್ಯ ಧಾರಣೆ ಆಗಬೇಕು, ಮತ್ತೆ ನಿನಗೆ ತಾಂಡವಿಂದ ದಯವಿಟ್ಟು ನಡೆಸ್ಕೊಡಮ್ಮ ಅಂತ ಹೇಳ್ತಿದ್ದಾರೆ. ಮತ್ತೆ ತಾಂಡವ್ ಮತ್ತೆ ಭಾಗ್ಯ ಮದುವೆ ನಿಶ್ಚಯವಾಗ್ತದೆ. ಹಾಗಿದ್ರೆ ಮುಂದಿನ ವಿಡಿಯೋ ನೋಡಿ.